ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೇನನ್ನ ಸ್ಟಡಿ ಮಾಡ್ತಿದೀವಿ ಇಲ್ಲಿ ಜಿಯೋಲಜಿಕಲ್ ಟೈಮ್ ಸ್ಕೇಲ್. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾವೇನನ್ನ ಸ್ಟಡಿ ಮಾಡಿದ್ವಿ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಅಥವಾ ಲಾಸ್ ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಇಟ್ ಅಲ್ವಾ. ಸೊ ಇವತ್ತೇನ್ ಮಾಡೋಣ, ನಾವಿಲ್ಲಿ ಜಿಯೋಲಜಿಕಲ್ ಸ್ಕೇಲ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇಲ್ಲಿ ಜಿಯೋಲಜಿಕಲ್ ಸ್ಕೇಲ್ ಅಂದ್ರೆ ನೀವು ಜಿಯೋ ಏನಕ್ಕೆ ರಿಲೇಟ್ ಆಗಿದೆ, ಇದು ಏರಿಯಾ ಅಂದ್ರೆ ಲೈಕ್ ಅರ್ತ್ ಗೆ ರಿಲೇಟ್ ಆಗಿದೆ. ಸೊ ಏಜ್ ಆಫ್ ದ ಅರ್ತ್ ಗೆ ನಾವೇನಂತ ರಿಪ್ರೆಸೆಂಟ್ ಮಾಡ್ತಾ ಇದೀವಿ, ಇಲ್ಲಿ ಜಿಯೋಲಜಿಕಲ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏಜ್ ಆಫ್ ದ ಅರ್ತ್, ಏಜ್ ಒರಿಜಿನ್ ಆಗಿ 4.5 ಬಿಲಿಯನ್ ಇಯರ್ಸ್ ಆಗೋ ಆಯ್ತು ಅಂತ ಹೇಳಿದ್ವಿ. ಅದಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಲೈಫ್ ಅಪಿಯರ್ಡ್ ಆನ್ ದಿ ಅರ್ತ್ ಅಂತ ಇದೆಲ್ಲದನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ನೋಡಿದ್ವಿ ಅಲ್ವಾ. ಸೊ ಇವಾಗ ಈ ಜಿಯೋಲಜಿಕಲ್ ಸ್ಕೇಲ್ ಅನ್ನ ಹೆಂಗೆ ನಾವು ಇವಾಗ ಕಂಪ್ಲೀಟ್ ನಮ್ಮ ಒಂದು ವರ್ಷದಲ್ಲಿ ಇರೋ ಅಂತ 365 ಡೇಸ್ ಹೆಂಗೆ ನಾವು ಒಂದು ವರ್ಷ ಅಂತ ಕರಿತೀವೋ, ಆ 1 ಇಯರ್ ಅಲ್ಲಿ 12 ಮಂತ್ಸ್ ಹೇಗಿದೆಯೋ, 12 ಮಂತ್ಸ್ ಅಲ್ಲಿ ತಿರ್ಗಾ ಏನಿರುತ್ತೆ ಇಲ್ಲಿ 4 ವೀಕ್ಸ್, ಆ ವೀಕ್ಸ್ ಅಲ್ಲಿ 7 ಡೇಸ್. ಸೊ ಈ ರೀತಿ ಜಿಯೋಲಜಿಕಲ್ ಸ್ಕೇಲ್ ಅನ್ನ ಏನಾಗಿದೆ ಇಲ್ಲಿ, ದೀಸ್ ಜಿಯೋಲಜಿಕಲ್ ಸ್ಕೇಲ್ಸ್ ಆರ್ ಡಿವೈಡೆಡ್ ಇಂಟು ಎರಾ ಆಗಿ ಡಿವೈಡ್ ಮಾಡಿದ್ದಾರೆ. ಅಂಡ್ ತಿರ್ಗಾ ಎರಾನ ಇಲ್ಲಿ ಪೀರಿಯಡ್ಸ್ ಅಲ್ಲಿ ಡಿವೈಡ್ ಆಗಿದೆ, ಪೀರಿಯಡ್ಸ್. ಅಂಡ್ ಪೀರಿಯಡ್ಸ್ ಎದ್ರಲ್ಲಿ ಡಿವೈಡ್ ಆಗಿದೆ ಇಲ್ಲಿ ಎಪೋಕ್ಸ್. ಓಕೆ, ಬಟ್ ಎಪೋಕ್ಸ್ ನಮ್ಗೆ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಎರಾ ಮತ್ತೆ ಪೀರಿಯಡ್ಸ್ ಗಳನ್ನ ಸ್ಟಡಿ ಮಾಡ್ತೀವಿ. ಸೊ ಮೇನ್ಲಿ ಇಲ್ಲಿ ಎಷ್ಟು ಎರಾಸ್ ಗಳಿದೆ, 4 ಎರಾಸ್. ಎಷ್ಟು ಎರಾ ಇದೆ ಇಲ್ಲಿ, 4 ಎರಾಸ್. ಸೊ ಫಸ್ಟ್ ಎರಾ ಯಾವ್ದಿದೆ ನಮ್ಗೆ ಇಲ್ಲಿ, ದಟ್ ಈಸ್ ಪ್ರೀ ಕ್ಯಾಂಬ್ರಿಯನ್ ಎರಾ. Precambrian era. And second one is Paleozoic era. Third one is Mesozoic era. And fourth one, present era, that is Cenozoic era. Okay, ಬಟ್ ನಮ್ಗೆ ಇಲ್ಲಿ NCERT ಒಳಗಡೆ ಯಾವ ಎರಾ ಬಗ್ಗೆ ಕೊಟ್ಟಿಲ್ಲ, ಇಲ್ಲಿ ಪ್ರೀ ಕ್ಯಾಂಬ್ರಿಯನ್ ಎರಾ ಬಗ್ಗೆ ಕೊಟ್ಟಿಲ್ಲ. ಓಕೆ, ಬಟ್ ಇಲ್ಲಿ ಹೇಳೋದಾದ್ರೆ ಪ್ರೀ ಕ್ಯಾಂಬ್ರಿಯನ್ ಹೆಸರಲ್ಲೇ ಇದೆ ನೋಡಿ, ಪ್ರೀ ಅಂದ್ರೆ ಮುಂಚೆ, ಪ್ರಿಮಿಟಿವ್ ಅಲ್ವಾ. ಸೊ ಇಲ್ಲಿ ಪ್ರೀ ಕ್ಯಾಂಬ್ರಿಯನ್ ಎರಾ ಒಳಗಡೆ ಆಲ್ಮೋಸ್ಟ್ ಲೋವರ್ ವರ್ಟಿಬ್ರೇಟ್ಸ್ ಇವಾಲ್ವ್ ಆಗ್ತಾ ಇತ್ತು. ಯಾರು? ಲೋವರ್ ಇನ್ವರ್ಟಿಬ್ರೇಟ್ಸ್ ಇವಾಲ್ವ್ ಆಗ್ತಿತ್ತು. ಯಾವ ಎರಾದಲ್ಲಿ? ಪ್ರೀ ಕ್ಯಾಂಬ್ರಿಯನ್ ಎರಾದಲ್ಲಿ. ಲೈಕ್ ಪಾರಿಫರ್ಸ್ ಇರ್ಬೋದು, ಸಿಲಿಂಡ್ರೇಟ್ಸ್ ಇರ್ಬೋದು, ಲೈಕ್ ಸ್ಪಾಂಜಸ್, ಇದೆಲ್ಲ ಲೋವರ್ ಇನ್ವರ್ಟಿಬ್ರೇಟ್ಸ್ ಎಲ್ಲಿ ಇವಾಲ್ವ್ ಆಗಿದ್ದು, ಯಾವ ಎರಾದಲ್ಲಿ? ದಟ್ ಈಸ್ ಪ್ರೀ ಕ್ಯಾಂಬ್ರಿಯನ್ ಎರಾ. ಬಟ್ ಇವಾಗ ನಮ್ಗೆ ಓದ್ಲಿಕ್ಕೆ ಇರೋದು ನಮ್ಮ NCERT ಇರುವಂತ ಎರಾಗಳು ಯಾವ್ದಿದೆ ಇಲ್ಲಿ, ಪ್ಯಾಲೆಜೋಯಿಕ್ ಎರಾ, ಮಿಸೋಜೋಯಿಕ್ ಎರಾ ಅಂಡ್ ಸಿನೋಜೋಯಿಕ್ ಎರಾ. ಸೊ ಫಸ್ಟ್ ಇವಾಗ ನಾವೇನ್ ಮಾಡೋಣ, ಇಲ್ಲಿ ಪ್ಯಾಲೆಜೋಯಿಕ್ ಎರಾ ನೋಡೋಣ. ಸೊ ಈ ಪ್ಯಾಲೆಜೋಯಿಕ್ ಎರಾ ಅಲ್ಲಿ ಟೋಟಲ್ ಆಗಿ 6 ಪೀರಿಯಡ್ಸ್ ಇದೆ. ಎಷ್ಟು ಪೀರಿಯಡ್ಸ್ ಇದೆ? 6 ಪೀರಿಯಡ್ಸ್. ಇವಾಗ ತಾನೇ ಹೇಳಿದೆ, ಎರಾದಲ್ಲಿ ತಿರ್ಗಾ ಎರಾಸ್ ಆರ್ ಡಿವೈಡೆಡ್ ಇಂಟು ಪೀರಿಯಡ್ಸ್. ಓಕೆ, ಅಂಡ್ ಮೀಸೋಜೋಯಿಕ್ ಎರಾ ಅಲ್ಲಿ 3 ಪೀರಿಯಡ್ಸ್ ಇದೆ. ಸೀನೋಜೋಯಿಕ್ ಎರಾ ಅಲ್ಲಿ 2 ಪೀರಿಯಡ್ಸ್. ಓಕೆ, ಸೊ ಇವಾಗ ನಾವು ಫಸ್ಟ್ ಎರಾ ಯಾವ್ದಿದೆ ನೋಡಿ ನಮ್ಗೆ ಇಲ್ಲಿ ಸ್ಟಡಿ ಮಾಡ್ಲಿಕ್ಕೆ, ಪ್ಯಾಲೆಜೋಯಿಕ್ ಎರಾ ಇದೆ. ಸೊ ಯಾವ್ದನ್ನ ನೋಡೋಣ ಇವಾಗ ನಾವಿಲ್ಲಿ, ಪ್ಯಾಲೆಜೋಯಿಕ್ ಎರಾ. ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿದ್ವಿ, ಇಲ್ಲಿ 6 ಪೀರಿಯಡ್ಸ್. ಸೊ 6 ಪೀರಿಯಡ್ಸ್ ಇದೆ, ಫಸ್ಟ್ ಬರ್ಕೊಂಡ್ಬಿಡೋಣ. ಫಸ್ಟ್ ಒನ್ ಯಾವುದು ಇಲ್ಲಿ, ಕಾಂಬ್ರಿಯನ್ ಪೀರಿಯಡ್. ಯಾವುದು? ಕಾಂಬ್ರಿಯನ್ ಪೀರಿಯಡ್. ಸೆಕೆಂಡ್ ಒನ್ ಈಸ್ ಆರ್ಡೋವಿಸಿಯನ್ ಪೀರಿಯಡ್. ಥರ್ಡ್ ಒನ್ ಸೈಲೂರಿಯನ್ ಪೀರಿಯಡ್. ಫೋರ್ತ್ ಒನ್ ಡಿವೋನಿಯನ್ ಪೀರಿಯಡ್. Fifth one, Carboniferous period. And sixth one ಯಾವ್ದಿದೆ ಇಲ್ಲಿ, Permian period. ಸೊ ಪ್ಯಾಲೆಜೋಯಿಕ್ ಎರಾದಲ್ಲಿ ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿದ್ವಿ, 6. ಅದರಲ್ಲಿ ಫಸ್ಟ್ ಇದ್ದಿದ್ದು ಯಾವುದು, ಕಾಂಬ್ರಿಯನ್ ಪೀರಿಯಡ್. ಸೊ ಇಲ್ಲಿ ಕಾಂಬ್ರಿಯನ್ ಮತ್ತೆ ಆರ್ಡೋವಿಸಿಯನ್ ಪೀರಿಯಡ್ಸ್ ಅನ್ನು ಕೂಡ NCERT ಅಲ್ಲಿ ಮೆನ್ಷನ್ ಮಾಡಿಲ್ಲ. ಓಕೆ, ಬಟ್ ಇಲ್ಲಿ ಕಾಂಬ್ರಿಯನ್ ಪೀರಿಯಡ್ ಅಲ್ಲಿ ಯಾವ ತರದ ಆರ್ಗಾನಿಸಮ್ಸ್ ಗಳು ಇವಾಲ್ವ್ ಆಗ್ತಾ ಇತ್ತು ಅಂದ್ರೆ, ಇಲ್ಲಿ ಕಾಂಪ್ಲೆಕ್ಸ್ ಸಿ ಅನಿಮಲ್ಸ್. ನಿಮಗೆ ಬೇಕು ಅಂದ್ರೆ ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕಾಂಬ್ರಿಯನ್ ಪೀರಿಯಡ್ ಅಲ್ಲಿ ಯಾರು ಇವಾಲ್ವ್ ಆಗ್ತಾ ಇದ್ರು ಅಂತ ಹೇಳಿದ್ವಿ, ಇಲ್ಲಿ ಕಾಂಪ್ಲೆಕ್ಸ್ ಸಿ ಅನಿಮಲ್ಸ್
ಅಂದ್ರೆ ಶೆಲ್ ಇರೋಂತ ಅನಿಮಲ್ಸ್, ಸಿ ಅನಿಮಲ್ಸ್. ಓಕೆ, ಸೊ ಇವಾಗ ತಿರ್ಗಾ ಆರ್ಡಿವಿಸಿಯನ್ ಪೀರಿಯಡ್ ಅಲ್ಲಿ ಈ ಅನಿಮಲ್ಸ್ ಏನ್ ಮಾಡ್ಲಿಕ್ಕೆ ಶುರು ಆಯ್ತು ಇಲ್ಲಿ, ದಿ ಸಿ ಅನಿಮಲ್ಸ್ ಸ್ಟಾರ್ಟೆಡ್ ಟು ಕಮ್ ಆನ್ ಲ್ಯಾಂಡ್, ಟು ಕಮ್ ಆನ್ ಲ್ಯಾಂಡ್. ನೆಕ್ಸ್ಟ್ ಯಾವ ಪೀರಿಯಡ್ ಇದೆ ಇಲ್ಲಿ, ಸೈಲೂರಿಯನ್ ಪೀರಿಯಡ್. ಈ ಸೈಲೂರಿಯನ್ ಪೀರಿಯಡ್ ಅಲ್ಲಿ ನಾವೇನನ್ನ ನೋಡ್ಬೋದು, ಗ್ರೀನ್ ಪ್ಲಾಂಟ್ಸ್, ಪ್ರಿಮಿಟಿವ್ ಪ್ಲಾಂಟ್ಸ್, ಹಾಗೆ ಕೋರಲ್ ರೀಫ್ಸ್, ಕೋರಲ್ ರೀಫ್ಸ್. ಅದರ ಒಟ್ಟಿಗೆ ಏನನ್ನ ನೋಡ್ಬೋದು ನಾವಿಲ್ಲಿ ಸೈಲೂರಿಯನ್ ಪೀರಿಯಡ್ ಅಲ್ಲಿ, ದಟ್ ಈಸ್ ಫಿಶರ್ಸ್ ವಿತ್ ಜಾಸ್, ಫಿಶರ್ಸ್ ವಿತ್ ಜಾಸ್. ಅನಿಮಲ್ ಕಿಂಗ್ಡಮ್ ಅಲ್ಲಿ ಓದಿದ್ದೀರಾ ನೀವು, ಅಜ್ಞಾತ ಅಂಡ್ ಆಲ್ ಅಲ್ವಾ. ಸೊ ಫಿಶರ್ಸ್ ವಿತ್ ಜಾಸ್ ಕೂಡ ನಾವು ಎಲ್ಲಿ ನೋಡ್ಬೋದು, ಸೈಲೂರಿಯನ್ ಪೀರಿಯಡ್ ಅಲ್ಲಿ. ಅಂಡ್ ಕಮಿಂಗ್ ಟು ಡಿವೋನಿಯನ್ ಪೀರಿಯಡ್, ಈ ಪೀರಿಯಡ್ಗೆ ನಾವ್ ಏನಂತ ಕರಿತೀವಿ ಇಲ್ಲಿ, ಏಜ್ ಆಫ್ ಫಿಶರ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಏಜ್ ಆಫ್ ಫಿಶರ್ಸ್. ಯಾಕಂದ್ರೆ ಈ ಪೀರಿಯಡ್ ಅಲ್ಲಿ ಫಿಶರ್ಸ್ ಗಳ ಸಂಖ್ಯೆ ಏನು ಇತ್ತು ಇಲ್ಲಿ, ಜಾಸ್ತಿ ಇತ್ತು. ದೇ ವೇರ್ ಮೋರ್ ಪ್ರಿಡಾಮಿನೆಂಟ್ ಫಿಶರ್ಸ್ ಇತ್ತು ಈ ಪೀರಿಯಡ್ ಅಲ್ಲಿ. ಹಾಗಾಗಿ ಫಿಶರ್ಸ್ ಏನಾಗಿತ್ತು ಅಲ್ಲಿ, ಟಾಪ್ ಪ್ರಿಡೇಟರ್ಸ್ ಆಫ್ ದ ಓಷನ್, ಟಾಪ್ ಪ್ರಿಡೇಟರ್ಸ್ ಆಫ್ ದಿ ಓಷನ್. ಅಂದ್ರೆ ಬೇರೆ ಚಿಕ್ಕ ಪುಟ್ಟ ಪ್ರಿಮಿಟಿವ್ ಅನಿಮಲ್ಸ್ ಗಳನ್ನ ಏನ್ ಮಾಡ್ತಿತ್ತು, ಇದು ಪ್ರಿಡೇಟ್ ಮಾಡಿ ತಿಂತಾ ಇತ್ತು ಫಿಶಸ್. ಸೊ ಅಷ್ಟೊಂದು ಫಿಶಸ್ ಗಳ ನಂಬರ್ ಏನಿತ್ತು ಅಲ್ಲಿ, ಯಾವ ಪೀರಿಯಡ್ ಅಲ್ಲಿ, ಡಿವೋನಿಯನ್ ಪೀರಿಯಡ್ ಅಲ್ಲಿ ಇತ್ತು. ಹಾಗಾಗಿ ಡಿವೋನಿಯನ್ ಪೀರಿಯಡ್ ಗೆ ಏನಂತ ಕರಿತೀವಿ ನಾವಿಲ್ಲಿ, ಏಜ್ ಆಫ್ ಫಿಶಸ್ ಅಂತ ಹೇಳಿ ಕರಿತೀವಿ. ಅಂಡ್ ನೆಕ್ಸ್ಟ್ ಕಾರ್ಬೋನಿಫರಸ್. ಸೊ ಕಾರ್ಬೋನಿಫರಸ್ ಗೆ ನಾವೇನಂತ ಕರಿತೀವಿ, ಫಿಶಸ್ ಆದ್ಮೇಲೆ ಯಾರು ಇವಾಲ್ವ್ ಆಗಿದ್ದಾರೆ, ಆಂಫಿಬಿಯನ್ಸ್. ಸೊ ಕಾರ್ನಿಫರಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಏಜ್ ಆಫ್ ಆಂಫಿಬಿಯನ್ಸ್. ಸೊ ಆಂಫಿಬಿಯನ್ಸ್ ಸ್ಟಾರ್ಟ್ ಆಯ್ತು ಇಲ್ಲಿ ಇವಾಲ್ವ್ ಆಗ್ಲಿಕ್ಕೆ, ಲೈಕ್ ಫ್ರಾಗ್ಸ್ ಅಂಡ್ ಆಲ್. ಓಕೆ, ನೆಕ್ಸ್ಟ್ ಪರ್ಮಿಯನ್ ಎರಾ. ಸೊ ಇಲ್ಲೇನಾಯ್ತು, ಸ್ಟಾರ್ಟಿಂಗ್ ಆರ್ ಸ್ಮಾಲ್ ರೆಪ್ಟೈಲ್ಸ್ ಗಳು ಇವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, so this is about the Paleozoic era and these are the periods: Cambrian period, Ordovician period, Silurian period, Devonian period, Carboniferous period and Permian period. So ಇದನ್ನ ಬೇಕಂದ್ರೆ ಬರ್ಕೊಳ್ಳಿ, ಇಲ್ಲ ಅಂದ್ರೆ ಇಟ್ಸ್ ರವಿಶ್. ಸೊ ನೆಕ್ಸ್ಟ್ ಯಾವ್ದಿದೆ ನೋಡಿ ಇಲ್ಲಿ, Mesozoic era. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, Mesozoic era, Mesozoic era. ಸೊ ಮೀಸೋಜೋಯಿಕ್ ಎರಾಗೆ ನಾವೇನಂತ ಕರಿತೀವಿ ಇಲ್ಲಿ, ಏಜ್ ಆಫ್ ರೆಪ್ಟೈಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಎರಾದಲ್ಲಿ ರೆಪ್ಟೈಲ್ಸ್ ಗಳ ಸಂಖ್ಯೆ ಏನು ಇತ್ತು ಇಲ್ಲಿ, ಪಾಪ್ಯುಲೇಷನ್ ಏನಿತ್ತು ಜಾಸ್ತಿ ಇತ್ತು. ಸೊ ಮೀಸೋಜೋಯಿಕ್ ಎರಾಗೆ ಏನಂತ ಕರಿತೀವಿ ನಾವಿಲ್ಲಿ, ಏಜ್ ಆಫ್ ರೆಪ್ಟೈಲ್ಸ್. ಸೊ ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿದ್ವಿ ನಾವಿಲ್ಲಿ ಮೀಸೋಜೋಯಿಕ್ ಎರಾ ಅಲ್ಲಿ, 3 ಪೀರಿಯಡ್ಸ್. ಓಕೆ, ಫಸ್ಟ್ ಒನ್ ಟ್ರಯಾಸಿಕ್ ಪೀರಿಯಡ್, ಸೆಕೆಂಡ್ ಒನ್ ಇಸ್ ಜುರಾಸಿಕ್ ಪೀರಿಯಡ್. ಮೂವಿ ನೋಡಿದೀರಾ ಅನ್ಕೋತೀನಿ, ಜುರಾಸಿಕ್ ಪಾರ್ಕ್ ಅಲ್ವಾ, ಡೈನೋಸಾರ್. ಓಕೆ, ಅಂಡ್ ಥರ್ಡ್ ಪೀರಿಯಡ್ ಇಸ್ ಕ್ರಿಟೇಷಿಯಸ್ ಪೀರಿಯಡ್. ಓಕೆ, ಇವಾಗ ಟ್ರಯಾಸಿಕ್ ಏನು, ಇದು ಫಸ್ಟ್ ಪೀರಿಯಡ್ ಆಫ್ ದಿ ಮೀಸೋಜೋಯಿಕ್ ಎರಾ. ಸೊ ಇಲ್ಲಿ ಏನಾಯ್ತು, ಇನಿಷಿಯಲ್ ಆರ್ ಸ್ಟಾರ್ಟಿಂಗ್ ಆಫ್ ದಿ ಡೈನೋಸಾರ್ಸ್, ಡೈನೋಸಾರ್ಸ್ ಸ್ಟಾರ್ಟ್ ಆಯ್ತು ಇಲ್ಲಿ. ಓಕೆ, ಅಂಡ್ ಜುರಾಸಿಕ್, this is the age of dinosaurs. Jurassic period ಏನು ಇಲ್ಲಿ, particularly age of dinosaurs. ಸೊ ಡೈನೋಸಾರ್ಸ್ ಗಳ ಸಂಖ್ಯೆ ಜಾಸ್ತಿ ನಮಗೆ ಮೀಸೋಜೋಯಿಕ್ ಎರಾ ಅಲ್ಲಿ ಅಂಡ್ ಜುರಾಸಿಕ್ ಪೀರಿಯಡ್ ಅಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಜುರಾಸಿಕ್ ಪೀರಿಯಡ್ ಅನ್ನ ನಾವೇನಂತ ಕರಿತೀವಿ ಇಲ್ಲಿ, ಏಜ್ ಆಫ್ ಡೈನೋಸಾರ್ಸ್. ಇದೇ ಟೈಮ್ ಅಲ್ಲಿ, ಜುರಾಸಿಕ್ ಪೀರಿಯಡ್ ಟೈಮ್ ಅಲ್ಲೇ ಏನಾಗಿತ್ತು ಇಲ್ಲಿ, ಇನಿಷಿಯಲ್ ಬರ್ಡ್ಸ್ ಗಳು ಕೂಡ ಏನಾಗ್ತಾ ಇತ್ತು ಇಲ್ಲಿ, ಇವಾಲ್ವ್ ಆಗ್ತಿತ್ತು. ಅಂಡ್ ಕ್ರಿಟೇಷಿಯಸ್ ಅಲ್ಲಿ ಏನ್ ನೋಡ್ತೀವಿ ನಾವು ಇಲ್ಲಿ, ಸ್ಲೋ ಆಗಿ at the end of the Cretaceous. Okay, at the end of this period ಏನಾಗ್ತಾ ಬಂತು ಇಲ್ಲಿ, ಡೈನೋಸಾರ್ಸ್ ಸಡನ್ ಆಗಿ ಎಕ್ಸ್ಟಿಂಕ್ಟ್ ಆಗ್ತಾ ಬಂತು. at the end of this period dinosaurs got extinct. ಓಕೆ, ಆ ಕಾರಣಕ್ಕೆ ಡೈನೋಸಾರ್ಸ್ ಇಂದಾನೆ ಏನಾಗಿದೆ, ಇವಾಲ್ವ್ ಆಗಿದೆ ಇಲ್ಲಿ, ಬರ್ಡ್ಸ್ ಇವಾಲ್ವ್ ಆಗಿದೆ ಅಂತಾನು ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಯಾವ್ದಿದೆ ಎರಾ ಇಲ್ಲಿ, ಸೀನೋಜೋಯಿಕ್ ಎರಾ. ದಟ್ಸ್ ಅವರ್ ಎರಾ, ಸೀನೋಜೋಯಿಕ್ ಎರಾ. ಸೊ ಈ ಎರಾಗೆ ಯಾರು ಜಾಸ್ತಿ ಇದ್ದಾರೆ ಇಲ್ಲಿ ಪ್ರೆಸೆಂಟ್ ಏರಿಯಾದಲ್ಲಿ, ದಟ್ ಈಸ್ ಮ್ಯಾಮಲ್ಸ್. ಓಕೆ, ಬರ್ಡ್ಸ್ ಆಸ್ ವೆಲ್ ಆಸ್ ಆಂಜಿಯೋಸ್ಪರ್ಮ್ಸ್. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಸೀನೋಜೋಯಿಕ್ ಎರಾಗೆ ಏಜ್ ಆಫ್ mammals
birds and angiosperms and angiosperms ಅಂತ ಹೇಳಿ ಕರಿತೀವಿ. ಬಿಕಾಸ್ ಮ್ಯಾಮಲ್ಸ್, ಬರ್ಡ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್ ಏನ್ ಮಾಡ್ತಾ ಇದೆ, ಕಂಪ್ಲೀಟ್ ಅರ್ತ್ ಅನ್ನ ಡಾಮಿನೇಟ್ ಮಾಡ್ತಾ ಇದೆ ಇವಾಗ. ಸೊ ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿದ್ವಿ, 2 periods. ಸೊ ಫಸ್ಟ್ ಪೀರಿಯಡ್ ಇಸ್ ಟರ್ಷರಿ ಪೀರಿಯಡ್, and second period is quaternary period. So this is the geological time scale. So istu era matte periods galu enide namge illi study ಮಾಡ್ಲಿಕ್ಕೆ. So this is about the geological time scale with 3 eras, and Paleozoic era with 6 periods, Mesozoic era with 3 periods, and Cenozoic era with 2 periods. So ಇದನ್ನ ನೀವು ನೆನಪಿಟ್ಕೊಳ್ಬೇಕು, MCQs ಅಲ್ಲೆಲ್ಲ ಇದು ಚಾನ್ಸಸ್ ಇರುತ್ತೆ ಬರಕ್ಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ನಾವಿವಾಗ ಎವಲ್ಯೂಷನ್ ಇನ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ನೋಡೋಣ. ಇವಾಗ NCERT ಒಳಗಡೆ ಏನ್ ಮಾಡಿದ್ದಾರೆ, ಅಲ್ಲಿ ಡಯಾಗ್ರಾಮ್ಯಾಟಿಕ್ ವ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾವೇನ್ ಮಾಡೋಣ, ಇವಾಗ ರಿಪ್ರೆಸೆಂಟೇಷನ್ ಬೋರ್ಡ್ ಮೇಲೆ ಹಾಕ್ಬಿಟ್ಟು ನಾನು ಅದನ್ನ ನಿಮ್ಗೆ ಇವಾಗ ಒಂದ್ಸರಿ ಹೇಳ್ಕೊಡ್ತೀನಿ. ಓಕೆ, ಇವಾಗ ಏನ್ ಮಾಡೋಣ, ನಾವಿಲ್ಲಿ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ನೋಡೋಣ, ಹೇಗೆ ಪ್ಲಾಂಟ್ಸ್ ಇವಾಲ್ವ್ ಆಯ್ತು ಆಸ್ ವೆಲ್ ಆಸ್ ಹೇಗೆ ಅನಿಮಲ್ಸ್ ಇವಾಲ್ವ್ ಆಯ್ತು ಅಂತ ಹೇಳಿ. ಸೊ ಇವಾಗ ಪ್ಲಾಂಟ್ಸ್ ಅನ್ನ ನೋಡೋದಾದ್ರೆ ಫಸ್ಟ್ ಯಾರಿದ್ದಾರೆ ಇಲ್ಲಿ, ಕ್ಲೋರೋಫೈಟ್. ಫಸ್ಟ್ ಪ್ಲಾಂಟ್ ಯಾರಿದ್ದಾರೆ ಇಲ್ಲಿ, ಕ್ಲೋರೋಫೈಟ್. ಸೊ ಕ್ಲೋರೋಫೈಟ್ ಅಂದ್ರೆ ನಿಮಗೆ ನೆನಪಾಗ್ಬೋದು, ನೀವು ನಿಮ್ಮ ಲೋವೋ ಅಂದ್ರೆ ಫಸ್ಟ್ ಕ್ಲಾಸಸ್ ಅಲ್ಲಿ ಆಲ್ಗೆ ನೋಡಿದೀರಾ, ಕ್ಲೋರೋಫೈಸಿಯೇ ಅಲ್ವಾ. ಏನು ಕ್ಲೋರೋಫೈಸಿಯೇ, ಇಲ್ಲಿ ಇಟ್ ಈಸ್ ಆಲ್ಗೆ. ಸೊ ಇಲ್ಲಿ ಕ್ಲೋರೋಫೈಟ್ ಅಂದ್ರೆ ಏನು, ಇಲ್ಲಿ ಆನ್ಸೆಸ್ಟರ್ ಆಫ್ ಆಲ್ಗೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಫಸ್ಟ್ ಬಂದಿದ್ದು ಯಾರು ಇಲ್ಲಿ, ಆನ್ಸೆಸ್ಟರ್ ಆಫ್ ಆಲ್ಗೆ, ದಟ್ ಈಸ್ ಕ್ಲೋರೋಫೈಟ್. ಸೊ ಇದರಿಂದ ಯಾರು ಎಮರ್ಜ್ ಆದ್ರು ಇಲ್ಲಿ, ಟ್ರಾಕೋಫೈಟ್ಸ್. ಸೊ ಇಲ್ಲಿ ಟ್ರಾಕೋಫೈಟ್ಸ್ ಅಂದ್ರೆ ಏನು ಇಲ್ಲಿ, ಸೊ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಏನಿರುತ್ತೆ, ಸೈಲಮ್ ಮತ್ತೆ ಫ್ಲೋಯಮ್ ಏನಾಗುತ್ತೆ ಇಲ್ಲಿ ಒರಿಜಿನ್ ಅಥವಾ ಸ್ಟಾರ್ಟ್ ಆಗುತ್ತೆ ಆ ಪ್ಲಾಂಟ್ಸ್ ಗಳಲ್ಲಿ, ಅಂದ್ರೆ ಇಲ್ಲಿ ಟೆರಿಡೋಫೈಟ್ಸ್. ಸೊ ಅದಕ್ಕಿಂತ ಮುಂಚೆ ಕ್ಲೋರೋಫೈಟ್ ಫಸ್ಟ್ ಏನಾಗಿದೆ ಇಲ್ಲಿ, ಟ್ರಕಿಯೋಫೈಟ್ ಆಗಿ ಇವಾಲ್ವ್ ಅಥವಾ ಎಮರ್ಜ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಲೈನ್ ಹೋಗಿದೆ ನೋಡಿ. ಸೊ ಕ್ಲೋರೋಫೈಟ್ ಅಂದ್ರೆ ಆನ್ಸಿಸ್ಟರ್ ಆಫ್ ಆಲ್ಗೆ ಅಂತ ಹೇಳಿದ್ನ. ಸೊ ಆಲ್ಗೆಯಿಂದ ಯಾರು ಫಾರ್ಮ್ ಆದ್ರು ಇಲ್ಲಿ, ಬ್ರಯೋಫೈಟ್ಸ್. ಸೊ ಬ್ರಯೋಫೈಟ್ಸ್ ನಮಗೆ ಗೊತ್ತಿದೆ, ಇಲ್ಲಿ ಏನ್ ಸಿಕ್ಕಲ್ಲ ನೋಡ್ಲಿಕ್ಕೆ, ನಮಗೆ ಟ್ರೂ ವಾಸ್ಕುಲರ್ ಟಿಶ್ಯೂಸ್ ಸಿಗಲ್ಲ ಅಲ್ವಾ. ಸೊ ಒಂದು ಲೈನ್ ಏನನ್ನ ಫಾರ್ಮ್ ಮಾಡಿದೆ, ಕ್ಲೋರೋಫೈಟ್ ಇಂದ ಬ್ರಯೋಫೈಟ್ಸ್ ಎಮರ್ಜ್ ಆಯ್ತು, ಅಂಡ್ ಇನ್ನೊಂದು ಟ್ರಾಕಿಯೋಫೈಟ್ಸ್. ಸೊ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಇಲ್ಲಿ ವಾಸ್ಕುಲರ್ ಬಂಡಲ್ಸ್ ಇಲ್ಲ, ಇಲ್ಲಿ ವಾಸ್ಕುಲರ್ ಬಂಡಲ್ಸ್ ಇದೆ. ಸೊ ಇಲ್ಲಿ ಟ್ರಾಕಿಯೋಫೈಟ್ ಏನ್ ಮಾಡುತ್ತೆ ಇಲ್ಲಿ ಅಂದ್ರೆ ವಾಸ್ಕುಲರ್ ಬಂಡಲ್ಸ್ ಇರೋವಂಥದ್ದು ಪ್ಲಾಂಟ್ಸ್. ಇದೇನ್ ಮಾಡುತ್ತೆ ಇಲ್ಲಿ, ರೈನಿಯಾ ಟೈಪ್ ಪ್ಲಾಂಟ್ಸ್ ಗಳನ್ನ ಕೊಡುತ್ತೆ. ಸೊ ಈ ಪ್ಲಾಂಟ್ಸ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಲೀಫ್ ಇರಲ್ಲ, ರೂಟ್ ಇರಲ್ಲ, ಬಟ್ ಏನಿರುತ್ತೆ ಇಲ್ಲಿ ವಾಸ್ಕುಲರ್ ಬಂಡಲ್ಸ್ ಇರುತ್ತೆ. ಅದೇ ಒಟ್ಟಿಗೆ ಅದೇ ಟೈಮಲ್ಲಿ ಏನ್ ಮಾಡುತ್ತೆ ಇಲ್ಲಿ, ಅಗೇನ್ ದಿಸ್ ವಿಲ್ ಗಿವ್ ದಿ ಜೂಸ್ಟೆರೋಫೈಟ್ಸ್. ಏನನ್ನ ಕೊಡುತ್ತೆ ಇದು ಇಲ್ಲಿ, ಜೂಸ್ಟೆರೋಫೈಟ್ಸ್. ಸಾರಿ, ದಿಸ್ ಲೈನ್ ಶುಡ್ ನಾಟ್ ಕಮ್ ಹಿಯರ್. ಓಕೆ, ತಪ್ಪಾಗಿದೆ ಇಲ್ಲಿ, ನಾಟ್ ದಿಸ್, ಬಿಕಾಸ್ ಕ್ಲೋರೋಫೈಟ್ ಏನ್ ಮಾಡುತ್ತೆ ಇಲ್ಲಿ, ಬ್ರಯೋಫೈಟ್ಸ್ ಅಂಡ್ ಟ್ರಾಕಿಯೋಫೈಟ್ಸ್ ನ ಕೊಡುತ್ತೆ. ದಿಸ್ ಲೈನ್ ಶುಡ್ ಬಿ ಹಿಯರ್, ಟ್ರಾಕಿಯೋಫೈಟ್ಸ್. ಓಕೆ, ಸೊ ಈ ಟ್ರಾಕಿಯೋಫೈಟ್ ಪ್ಲಾಂಟ್ಸ್ ಏನಿಲ್ಲಿ ಒಂದು ರೈನಿಯಾ ಟೈಪ್ ಪ್ಲಾಂಟ್ಸ್ ಅನ್ನ ಕೊಡುತ್ತೆ, ಅಟ್ ದ ಸೇಮ್ ಟೈಮ್ ಇನ್ನೊಂದು ಲೈನ್ ಯಾವುದು ಇಲ್ಲಿ, ಜೂಸ್ಟೋರ್ಫೈಟ್ಸ್ ಅಥವಾ ಜೂಸ್ಟೋರೋಫೈಟ್ಸ್ ಅಂದ್ರೆ ಏನು ಇಲ್ಲಿ, ಇವಾಗ ಮಾಡರ್ನ್ ಏನು ಮಾಸಸ್ ಇದೆಯಲ್ಲ ಬ್ರಯೋಫೈಟ್ಸ್ ಅಲ್ಲಿ, ಕ್ಲಬ್ ಮಾಸಸ್, ಸೊ ಅವುಗಳನ್ನ ಆನ್ಸಿಸ್ಟರ್ ಅಂತ ಹೇಳಿ ಕರೀತಾರೆ. ಅಂಡ್ ಇಲ್ಲಿ ಜೂಸ್ಟೋರೋಫೈಟ್ಸ್ ಏನ್ ಮಾಡುತ್ತೆ ಇಲ್ಲಿ, ಅರ್ಬೋರೋಸೆಂಟ್ ಲೈಕೋಪೋಡ್ಸ್ ನ ಕೊಡುತ್ತೆ. ಸೊ ಇಲ್ಲಿ ಲೈಕೋಪೋಡಿಯಂ ಕೇಳಿದಿರಾ ಅಲ್ವಾ. ಸೊ ಈ ಲೈಕೋಪೋಡ್ಸ್ ಏನಿರುತ್ತೆ ಇಲ್ಲಿ ಲಾರ್ಜ್ ಮತ್ತೆ ಉಡ್ಡಿ ಇರುತ್ತೆ. ಯಾವುದು ಇಲ್ಲಿ, ಓಕೆ, ಅರ್ಬೋರೋಸೆಂಟ್ ಲೈಕೋಪೋಡ್ಸ್. ಇವಾಗ ಇದು ಎಕ್ಸ್ಟಿಂಕ್ಟ್, ಪ್ರೆಸೆಂಟ್ ಇಲ್ಲ, ಎಕ್ಸ್ಟಿಂಕ್ಟ್ ಆಗಿ ಹೋಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಅರ್ಬೋರೋಸೆಂಟ್ ಲೈಕೋಪೋಡ್ಸ್ ಇಂದ ಬರೋದು ಯಾವುದು, ಪ್ರೆಸೆಂಟ್ ಡೇ, ದಟ್ ಈಸ್ ಹರ್ಬೇಷಿಯಸ್ ಲೈಕೋಪೋಡ್ಸ್. ಸ್ಮಾಲ್ ಇರುತ್ತೆ ಅಂಡ್ ಉಡ್ಡಿ ಇರಲ್ಲ. ಅದೇ ರೀತಿ ಇಲ್ಲಿ ರೈನಾ ಟೈಪ್ ಪ್ಲಾಂಟ್ಸ್ ಏನ್ ಮಾಡುತ್ತೆ ಇಲ್ಲಿ, ಸೈಲೋಫೈಟಾನ್ ಅಂದ್ರೆ ಟೆರಿಡೋಫೈಟ್ಸ್, ಕಂಪ್ಲೀಟ್ ಟೆರಿಡೋಫೈಟ್ಸ್ಗೆ ಏನ್ ಮಾಡುತ್ತೆ, ಎಮರ್ಜ್ ಆಗುತ್ತೆ. ಸೊ ಇಲ್ಲಿಂದ ಬರುವಂತದ್ದು ಯಾವುದು ಇಲ್ಲಿ, ದಟ್ ಈಸ್ ಫಿನೋಪ್ಸಿಡ್ಸ್. ಫಿನೋಪ್ಸಿಡ್ಸ್ ಅಂದ್ರೆ ಏನು ಇಲ್ಲಿ, ಇಟ್ ಈಸ್ ಅ ಟೆರಿಡೋಫೈಟ್, ಹಾರ್ಸ್ ಟೇಲ್ಸ್ ಅಂತ ಹೇಳಿ ಕರಿತೀವಲ್ಲ ನಾವು, ಅದು. ಅಂಡ್ ಅದೇ ರೀತಿ ಇಲ್ಲಿ ಸೈಲೋಫೈಟಮ್ ಇಂದ ಏನ್ ಬರುತ್ತೆ, ಫರ್ನ್ಸ್ ಅಂಡ್ ಗಿಂಕೋ. ಗಿಂಕೋ ಇಟ್ ಈಸ್ G ಜಿಮ್ನೋಸ್ಪರ್ಮ್. ಓಕೆನಾ. ಅಂಡ್ ಇಲ್ಲಿ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ನಿಟಲ್ಸ್. ಇದು ಕೂಡ G ಇದೆರಡು ಏನು ಇಲ್ಲಿ, ಜಿಮ್ನೋಸ್ಪರ್ಮ್ಸ್. ಸೊ ಅದ್ರ ಒಟ್ಟಿಗೆ ಯಾವ್ದು ಬರುತ್ತೆ ಇಲ್ಲಿ, ಕಾನಿಫರ್ಸ್ ಅಂದ್ರೆ ಕೂನ್ ಇರೋವಂತ ಪ್ಲಾಂಟ್ಸ್ ಗಳು. ಓಕೆ, ಸ್ಟ್ರಾಬೆರಿ ನಿಮ್ಗೆ ನೆನಪಿದೆ ಅನ್ಸುತ್ತೆ. ಸೊ ಕಾನಿಫರ್ಸ್ ಬರುತ್ತೆ, ಆಸ್ ವೆಲ್ ಆಸ್ ಪ್ರೋ ಜಿಮ್ನೋಸ್ಪರ್ಮ್ಸ್, ಆನ್ಸಿಸ್ಟರ್ ಆಫ್ ಜಿಮ್ನೋಸ್ಪರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಪ್ರೋ ಜಿಮ್ನೋಸ್ಪರ್ಮ್ಸ್ ಇಂದ ಯಾರು ಬರ್ತಾರೆ ಇಲ್ಲಿ, ಸ್ಯಾಕಡೇಸ್ ಲೈಕ್ ಸೈಕಸ್ ಪ್ಲಾಂಟ್ಸ್ ಗಳು. ಸೊ ಈ ಕಾನಿಫರ್ಸ್ ಗಳಿಂದ ಯಾರು ಬರ್ತಾರೆ, ಎಮರ್ಜ್ ಆಗ್ತಾರೆ ಇಲ್ಲಿ, ದಟ್ ಇಸ್ ಮೊನೋಕಾಟ್ ಅಥವಾ ಡೈಕಾಟ್ ಪ್ಲಾಂಟ್ಸ್ ಅಂದ್ರೆ ಆಂಜಿಯೋಸ್ಪರ್ಮ್ಸ್ ಗಳು ಏನಾಗುತ್ತೆ ಇಲ್ಲಿ, ಎಮರ್ಜ್ ಆಗುತ್ತೆ. ಸೊ ಇದು ಒಂದು ಬ್ರೀಫ್ ಅಕೌಂಟ್, ದಟ್ ಈಸ್ ದಿ ಎವಲ್ಯೂಷನ್ ಆಫ್ ಪ್ಲಾಂಟ್ಸ್. ಸೊ ಅದೇ ರೀತಿ ಇಲ್ಲಿ ಏನ್ ಮಾಡೋಣ, ದಿಸ್ ವಿಲ್ ಬಿ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ದಿ, ಇವಾಗ ತಾನೇ ನಾವೇನು ಪೀರಿಯಡ್ಸ್ ಅನ್ನ ನೋಡಿದ್ವಲ್ಲ ಆ ರೀತಿ. ಸೊ ನಿಮ್ಮ NCERT ಅಲ್ಲಿ ಪೀರಿಯಡ್ಸ್ ಗಳನ್ನು ಕೊಟ್ಟಿದ್ದಾರೆ ವಿತ್ ದಿಸ್ ರಿಪ್ರೆಸೆಂಟೇಷನ್. ಸೊ ಇವಾಗ ಎವಲ್ಯೂಷನ್ ಆಫ್ ಅನಿಮಲ್ ಅನ್ನ ನೋಡೋಕಾದ್ರೆ, ಸೊ ಇದ್ರಲ್ಲಿ ಏನ್ ಮಾಡಿಲ್ಲ ನಮ್ಗೆ ಇಲ್ಲಿ, ಆಂಫಿಬಿಯಾ ಬಗ್ಗೆ ಕೊಟ್ಟಿಲ್ಲ,
ಓಕೆ, ಫಿಶಸ್ ಗಳ ಬಗ್ಗೆ ಕೊಟ್ಟಿಲ್ಲ. ಡೈರೆಕ್ಟ್ ಆಗಿ ಎಲ್ಲಿಂದ ಈ ಚಾರ್ಟ್ ಹೇಳ್ತಾ ಇದೆ ಅಲ್ವಾ, ಈ ರಿಪ್ರೆಸೆಂಟೇಷನ್ ತೋರಿಸುತ್ತೆ ನಮ್ಗೆ ಫ್ರಮ್ ದಿ ರೆಪ್ಟೈಲ್ಸ್ ಟು ದಿ ಮ್ಯಾಮಲ್ಸ್. ಸೊ ಇಲ್ಲಿ ಸಿನಾಪ್ಸಿಡ್ಸ್ ಅಂತ ಹೇಳಿ ಎಕ್ಸ್ಟಿಂಕ್ಟ್ ರೆಪ್ಟೈಲ್ಸ್, ಏನು ಇದು ಸಿನಾಪ್ಸಿಡ್ಸ್ ಎಕ್ಸ್ಟಿಂಕ್ಟ್ ರೆಪ್ಟೈಲ್ಸ್. ಸೊ ಇಲ್ಲ, ಈ ರೆಪ್ಟೈಲ್ಸ್ ಏನ್ ಮಾಡ್ತು, ಸಿನಾಪ್ಸಿಡ್ ರೆಪ್ಟೈಲ್ಸ್ ಇಂದ ಎಮರ್ಜ್ ಆಗಿದ್ದು ಯಾರು ಇಲ್ಲಿ, ಪ್ಯಾಲಿಕೋಸೌರ್. ಓಕೆ, ಇದು ಕೂಡ ಏನು ಒಂದು ಇಲ್ಲಿ ರೆಪ್ಟೈಲ್ ಬಟ್ ಎಕ್ಸ್ಟಿಂಕ್ಟ್ ಆಗಿದೆ. ಸೊ ಇಲ್ಲಿ ಪ್ಯಾಲಿಕೋಸೌರ್ ಇಂದ ಬಂದಿದ್ ಯಾವುದು, ಥೆರಾಪ್ಸಿಡ್. ಇದು ಕೂಡ ಏನು ಇಲ್ಲಿ ರೆಪ್ಟೈಲ್ ಬಟ್ ಏನಾಗಿದೆ, ಎಕ್ಸ್ಟಿಂಕ್ಟ್. ಸೊ ಥೆರಾಪ್ಸಿಡ್ ಇಂದ ಎಮರ್ಜ್ ಆಗಿದೆ ಯಾರು ಇಲ್ಲಿ, ಮ್ಯಾಮಲ್ಸ್. ವಿ ಆರ್ ಪ್ರೆಸೆಂಟ್ ಮ್ಯಾಮಲ್ಸ್. ಓಕೆ, ಸೊ ಇದು ಒಂದು ಲೈನ್. ಸಿನಾಪ್ಸಿಡ್ ಇಂದ ಏನಾಯ್ತು ಇಲ್ಲಿ, ಪ್ಯಾಲಿಕೋಸೌರ್, ಅಲ್ಲಿಂದ ಥೆರಾಪ್ಸಿಡ್ ಇಂದ ಮ್ಯಾಮಲ್. ಇದು ಒಂದು ಲೈನ್ ಆಯ್ತು. ಓಕೆ, ಮ್ಯಾಮಲ್ಸ್ ಎಮರ್ಜ್ ಆಗಿದೆ. ನೆಕ್ಸ್ಟ್ ಇದೇ ಸಿನಾಪ್ಸಿಡ್ಸ್ ಇಂದ ಸೊರಾಪ್ಸಿಡ್, ಅಗೇನ್ ದ ರೆಪ್ಟೈಲ್ಸ್. ಸೊ ಈ ಸೊರಾಪ್ಸಿಡ್ಸ್ ಕಾಮನ್ ಆನ್ಸಿಸ್ಟರ್. ಸೊ ಇಲ್ಲಿಂದ ಯಾರು ಎಮರ್ಜ್ ಆದ್ರು, ಟುಡೇಸ್ ಪ್ರೆಸೆಂಟ್ ಟೈಮ್ ಅಲ್ಲಿ ಇರುವಂತ ಟರ್ಟಲ್ ಇರ್ಬೋದು, ಲಿಸಾರ್ಡ್ ಇರ್ಬೋದು, ಸ್ನೇಕ್ಸ್ ಇರ್ಬೋದು, ಟೊಟೋರಾ ಕೂಡ ಇರ್ಬೋದು. ಓಕೆ, ಇದಕ್ಕೆ 3 ಐ ಅಥವಾ 3rd ಐ ಪ್ರೆಸೆಂಟ್ ಇರುತ್ತೆ ಇದಕ್ಕೆ. ಸೊ ಇಲ್ಲಿ ಸೊರಾಪ್ಸೈಡ್ ಇಂದ ಕಾಮನ್ ಆಗಿ ಯಾರು ಎಮರ್ಜ್ ಆದ್ರು, ಇಲ್ಲಿ ಸೊರಾಪ್ಸೈಡ್ ಇಂದಾನೆ ಟರ್ಟಲ್ಸ್, ಲಿಸಾರ್ಡ್, ಸ್ನೇಕ್ಸ್ ಅಂಡ್ ಟೊಟೋರಾ. ಓಕೆ, ನೆಕ್ಸ್ಟ್ ಇಲ್ಲಿ ತಿರ್ಗಾ ನಾವು ನೋಡ್ಬೋದು ಈ ಲೈನ್ ಅಲ್ಲಿ ಸೊರಾಪ್ಸೈಡ್ ಇಂದಾನೆ ಥಿಕೋಡಾನ್ಸ್ ಅಂತ ಬರುತ್ತೆ, ಎಕ್ಸ್ಟಿಂಕ್ಟ್ ಸ್ಪೀಸಿಸ್ ಇದು ಕೂಡ. ಸೊ ಇಲ್ಲಿಂದಾನೆ ಯಾರು ಎಮರ್ಜ್ ಆಗಿದ್ರು, ಥಿಕೋಡಾನ್ಸ್ ಇಂದ ಕ್ರೊಕೊಡೈಲ್ಸ್, ಡೈನೋಸಾರ್ಸ್ ಅಂಡ್ ಇನ್ ಬರ್ಡ್ಸ್ ಗಳು ಏನಾಗಿದ್ದು ಇಲ್ಲಿ ಎಮರ್ಜ್ ಆಗಿದೆ. ಸೊ ಇದು ಏನು ಇಲ್ಲಿ ಒಂದು ರಿಪ್ರೆಸೆಂಟೇಷನ್, ಹಾಗೆ ಅನಿಮಲ್ಸ್ ಏನಾಯ್ತು ಇಲ್ಲಿ ಇವಾಲ್ವ್ ಆಯ್ತು ಅಂತ ತಿಳ್ಕೊಳ್ಳೋದು. ಸೊ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕೆಲವೊಂದು ಬ್ರೀಫ್ ಅಕೌಂಟ್ ಆಫ್ ದ ಎವಲ್ಯೂಷನ್ ಇದೆ ಬಿಫೋರ್ ಗೋಯಿಂಗ್ ಟು ಹ್ಯೂಮನ್ ಎವಲ್ಯೂಷನ್. ಸೊ ಅದನ್ನ ಸ್ಟಡಿ ಮಾಡ್ಬಿಟ್ಟು ನಾವೇನ್ ಮಾಡೋಣ, ಹ್ಯೂಮನ್ ಎವಲ್ಯೂಷನ್ ಸ್ಟಡಿ ಮಾಡೋಣ. ಸೊ ಅಗೇನ್ ವಿಡಿಯೋ ಏನಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬೈ ಬೈ.